ಹಲೋ ಫ್ರೆಂಡ್ಸ್, ಏನಪ್ಪ ವಿಷಯ ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ಇರ್ಬೋದು, ಇಲ್ಲ ಬೇರೆ ಕಡೆ ಇರ್ಬೋದು, ನೀವೆಲ್ಲೇ ಇರ್ಬೋದು, ಮಾರ್ನಿಂಗ್ ಟೈಮು ಮುಂಜಾನೆ ಟೈಮು ಡ್ರೈವ್ ಮಾಡುವಾಗ ಸ್ವಲ್ಪ ಆರಾಮಾಗಿ ಸೇಫಾಗಿ ಡ್ರೈವ್ ಮಾಡಿ. ಯಾಕಂದರೆ ಯಾವ ಥರ ಬೀಳ್ತೈತೆ ಹಿಮ ಅಂದರೆ 100 ಮೀಟರಲ್ಲಿರೋ ಗಾಡಿಗಳು ಕಾಣಿಸ್ತಾ ಇಲ್ಲ, ಅಷ್ಟು ಹಿಮ ಬೀಳ್ತೈತೆ. ಸೇಫಾಗಿ ಡ್ರೈವ್ ಮಾಡಿ. ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್ ನನ್ನ ಎದುರುಗಡೆನೇ ಆಲ್ಮೋಸ್ಟ್ ಎಷ್ಟೋ ಗಾಡಿ ಹೋಗ್ತಿದೆ, ಅಷ್ಟೊಂದು ಕ್ಲಾರಿಟಿಯಾಗಿ ಕಾಣಿಸಲ್ಲ. ಹತ್ರ ಹೋದ ತಕ್ಷಣ ಕಾಣಿಸುತ್ತೆ, ಬ್ರೇಕ್ ಹಿಡಿದ್ರೆ ಹಿಂದ್ಗಡೆ ಅವ್ರು ಬಂದು ನಮಗೆ ಟಚ್ ಮಾಡ್ತಾರೆ. ನೆನ್ನೆ ಒಂದು ಯಲಹಂಕದಲ್ಲಿ ಸರಳಿ ಅಪಘಾತ ಆಯಿತು. ಕಂಟಿನ್ಯೂಸ್ ಒಂದು 10 ಗಾಡಿ ಮಾರ್ನಿಂಗ್ ಒಂದು 6 ಗಂಟೆಯಲ್ಲಿ ಹಿಮಕ್ಕೋಸ್ಕರನೇ ಆಗಿದ್ದು. ಅದುವೇ ಸ್ವಲ್ಪ ಹುಷಾರಾಗಿ ಓಡಿಸಿ. ನೈಟ್ ಡ್ಯೂಟಿ ಮಾಡೋರು ಆರಾಮಾಗಿ ಓಡಿಸಿ, ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಮತ್ತು ನೈಟ್ ಹೊತ್ತು ಎಲ್ಲಾದರೂ ಇಲ್ಲ ಹೊರಗಡೆ ಹೋಗೋರು ಅಷ್ಟೇ ನಿಧಾನಕ್ಕೆ ಓಡಿಸಿ. ನೋಡಿ, ಇವಾಗ ಒಂದು ವಿಡಿಯೋ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಯಾವ ಮಟ್ಟಿಗೆ ಬೀಳ್ತೈತೆ ಸ್ನೋಫಾಲ್ ಇಲ್ಲಿ ಅಂದರೆ, ನನಗೇನೋ ಜಮ್ಮು ಕಾಶ್ಮೀರ್ಗೋ ಇಲ್ಲಾಂದರೆ ನಮ್ಮ ಮಡಿಕೇರಿಗೋ ಚಿಕ್ಕಮಂಗ್ಳೂರಿಗೋ ಹೋಗಿರೋ ಫೀಲ್ ಆಯ್ತೈತೆ. ಏನು ಕಾಣಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಸ್ಪೀಡ್ ಬ್ರೇಕರ್ ಕಾಣಿಸ್ತಾ ಇಲ್ಲ, ದೂರದಲ್ಲಿರೋ ಗಾಡಿಗಳು ಕಾಣಿಸ್ತಾ ಇಲ್ಲ, ಹತ್ರ ಹೋದ ತಕ್ಷಣ ಕಾಣಿಸುತ್ತೆ. ಆಲ್ಮೋಸ್ಟ್ ಎಲ್ಲರೂ ನಿಧಾನಕ್ಕೆ ಓಡಿಸಿ, ಯಾರು ಸ್ಪೀಡಾಗಿ ಹೋಗಕ್ಕೆ ಹೋಗ್ಬಿಡಿ. ಇಂಥ ಹಿಮದಲ್ಲಿ ನಮ್ಮ ಹಳ್ಳಿ ಕಡೆ ಬೀಳುತ್ತಿದೆ. ಹುಷಾರಾಗಿ ಓಡಿಸಿ, ಸೇಫಾಗಿ ಡ್ರೈವ್ ಮಾಡಿ. ಗೈಸ್ ನೋಡಿದ್ರಲ್ಲ, ಈ ಮಟ್ಟಿಗೆ ಬೀಳ್ತಾ ಇದೆ ಹಿಮ. ಆಲ್ಮೋಸ್ಟು ಆರಾಮಾಗಿ ಓಡಿಸಿ. ನಿಮಗೆ ಅಂತ ಫ್ಯಾಮಿಲಿ ಇರುತ್ತೆ, ಇಲ್ಲ ನಿಮ್ಗೆ ನಂಬ್ಕೊಂಡು ಎಷ್ಟೋ ಜನ ಇರ್ತಾರೆ. ಸುಮ್ಮನೆ ನೀವು ಇಲ್ಲಿ ದುಡ್ಡು ಮಾಡಬೇಕು ಅಂತ ಬಂದು ಹಿಮ ಕಳ್ಕೊಳಕ್ಕೆ ಹೋಗ್ಬಿಡಿ. ಹುಷಾರಾಗಿ ಓಡಿಸಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.